ಪಾಂಡವರ ಸ್ನೇಹವನ್ನು ಮಾಡಿ ಗುರು ದಕ್ಷಿಣೆಯನ್ನು ಕೊಟ್ಟು ಶಂಭುವಿನ ಪಾದ ಪೂಜೆಯನ್ನು ಮಾಡಿ ತರುವಾಯ ಪಂಚಜನ್ಯವನ್ನು ಪಡೆದು ಸಂಪಾದಿಸಿದರು. ಪಾಂಡವರಲ್ಲಿದ್ದು ಅವರ ಸ್ನೇಹವನ್ನು ಮಾಡಿ ಅವರು ಹೇಳಿದ ಕೆಲಸವನ್ನು ಮಾಡಿ ಅವರ ಆತ್ಮ ಕಾರ್ಯಗಳಿಗೆ ಸಲಹೆಯನ್ನು ಕೊಟ್ಟು ಅವರ ಮನಸ್ಸಂತೋಷ ಪಡಿಸಲು ವರ್ಣವಾಯಿತು ಕಂಡ ಯಾ ಸಾರಥಿ ಮಲ್ಲಿಕಾರ್ಜುನಣ್ಣ ಎಲ್ಲಿದ್ರು ಬರ್ಬೇಕು. ಪೆಟ್ಟಿಗೆ ಇಲ್ಲೆಲ್ಲ ಕೆಡಿಸ್ತಾ ಇದ್ದಾರೆ. ಮಾನವ ಬಂದವರು ದಾರಿಯನ್ನು ಕೇಳುವುದಕ್ಕೆ ನೀನು ದಾರು ನಿನ್ನ ನಾಮಾಂಕಿತವೇನು ಕಿಂಕರ ಸುಕಂಕರ ಹಳಿರೇಯನೈ ಸಾರಥಿ ನಾವು ದಾರಂದರ ಶ್ರೀಮತ್ ಪಾರ್ವತ ಭೂಮಿಯೋಳು ಪ್ರವಿರಾಜಮಾನ ಸಮಾಧಾನ ದಂಡ ಭೇದ ಚಾತುರ್ಯ ಅತುಳಿತ ಅಕ್ಷಯ ಶ್ರೇಯವಂ ಕ್ಷತ್ರಿಯ ಧರ್ಮದಿಂದ ಚಂದ್ರವಂಶ ಸಂಜಾತ ಪಾಂಡವರ ಏಷ್ಟ ಪುತ್ರ ಯಮ ಧರ್ಮರಾಯನ ಅನುಗ್ರಹ ಮಾತ್ರ ಧರ್ಮರಾಯನನ್ನು ತಿಳಿಯಲೇ ಸಾರಥಿ. ಧರ್ಮರಾಯನ ಎಲ್ಲರೂ ಗೊತ್ತಾಗಿರ್ತವೆ. ಸಾರಥಿ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಕುರುಕುಲ ಪುತ್ರನಾದ ದುರ್ಯೋಧನೋಳು ಅರ್ಧ ರಾಜ್ಯ ಕೊಡಬೇಕೆಂದು ಶ್ರೀಕೃಷ್ಣನ ಕೂಡ ಅನುಸಂಧಾನ ಮಾಡಿಸಿದ್ದೆವು. ಕೊಡುವುದಿಲ್ಲವೆಂದಾಗ 5 ಗ್ರಾಮಗಳನ್ನಾದರೂ ಕೊಡು ಎಂದು ಕೇಳಿದೆವು. ಅದಕ್ಕೆ ಕುರುರಾಯನು ಬಣ್ಣಪಡಿಸದೆ ಇದ್ದುದಕ್ಕೆ ನಾವು ಯುದ್ಧ ಮಾಡಿ ಗೆದ್ದುಕೊಳ್ಳಲಿಕ್ಕೆ ಮನಸ್ಸು ಮಾಡಿದೆವು. ನಿನ್ನಿನ ಯುದ್ಧದೋಳು ಕ್ಷತ್ರಿಯ ಧರ್ಮದಿಂದ ನಿನ್ನಿನ ಯುದ್ಧದೋಳು ಭೀಷ್ಮ ದ್ರೋಣಾದಿ ಪ್ರಾತಮರನ್ನು ಗೆದ್ದು ಹಿಂದಿನ ಯುದ್ಧದೋಳು ತನ್ನ ಗೌರವವನ್ನು ಸಂಹರಿಸಿ ಶ್ರೀಕೃಷ್ಣನ ಪ್ರಕಾರ ಪಾದದ ಪ್ರಕಾರ ನಡೆದುಕೊಳ್ಳುವುದಕ್ಕೆ ಬರಣವಾಯ್ತು ಕಡೆಯ ಸಾರಥಿ. ಸಾರಥಿ ನಮ್ಮ ತಾಯಿಯಾದ ಕುಂತಿ ದೇವಿಯನ್ನು ಅತಿ ಜಾಗೃತಿಯಿಂದ ಕರೆತರುವಂತ ಸಾರಥಿ.